ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಕಳೆದ ಜನವರಿಯಿಂದಾನೇ ದೇಶದಲ್ಲಿ ರಾಮ ಪರ್ವ ಶುರುವಾಗಿದೆ. ಇದೀಗ ರಾಮನ ಹೆಸರು ರಾಜಕೀಯಕ್ಕೆ ಬಂದಿರೋದನ್ನು ನಾವು ಕಳೆದ ಚುನಾವಣೆಯಲ್ಲೂ ಕೂಡ ಗಮನಿಸಿದ್ದೇವೆ. ಆದರೆ ಇಡೀ ದೇಶದಲ್ಲಿ ರಾಮನಾಮ ಜಪ ಇನ್ನೂ ಇರುವಾಗಲೇ ಇದೀಗ ರಾಮನ ಅಸ್ತಿತ್ವ ಹಾಗೂ ರಾಮ ಸೇತುಗೆ ಬಹುದೊಡ್ಡ ಪುರಾವೆ ಸಿಕ್ಕು ರಾಮನ ಇರುವಿಕೆಯ ಸಾಕ್ಷಿಗೆ ಮತ್ತಷ್ಟು ಇಂಬು ಕೊಟ್ಟಿದೆ. ತ್ರೇತಾಯುಗದಲ್ಲಿ ಸಂಭವಿಸಿದಂತಹ ರಾಮಾಯಣಕ್ಕೆ ಈಗಿನ ವಿಜ್ಞಾನ ಹಾಗೂ ಟೆಕ್ನಾಲಜಿ ಯುಗದ ಹಲವರು ಪುರಾವೆಯನ್ನು ಕೇಳ್ತಾರೆ. ರಾಮನ ಅಸ್ತಿತ್ವ ನಮ್ಮ ದೇಶದಲ್ಲಿತ್ತಾ? ರಾಮಾಯಣ ನಿಜಕ್ಕೂ ನಡೀತಾ? ತ್ರೇತಾಯುಗದಲ್ಲಿ ನಾವು ಕೇಳೋ ಕಥೆಗಳೆಲ್ಲ ನಿಜಕ್ಕೂ ನಡೆದಿತ್ತಾ? ಅದರ ಜೊತೆಗೆ ರಾಮಸೇತು ಕಟ್ಟಿ ಲಂಕಾವನ್ನು ರಾಮ ಹಾಗೂ ವಾನರ ಸೇನೆ ತಲುಪಿತ್ತಾ? ಹೀಗೆ ಅನೇಕ ಜನ ಅನೇಕ ಪ್ರಶ್ನೆಗಳನ್ನ ಮಾಡ್ತಾರೆ. ರಾಮ ಹಾಗೂ ರಾಮಾಯಣ ಘಟಿಸಿದ ಬಗ್ಗೆ ಪುರಾಣ ಕಥೆಗಳಲ್ಲಿ ಉಲ್ಲೇಖ ಇದೆ. ಇದರ ಜೊತೆಗೆ ರಾಮಸೇತು ಇರುವಿಕೆಗೆ ಪ್ರಬಲವಾದ ಹಾಗೂ ವಿಜ್ಞಾನ ಜೊತೆಗೆ ತಂತ್ರಜ್ಞಾನ ಕ್ಷೇತ್ರದ ಬಾಹುಬಲಿ ನಮ್ಮ ದೇಶದ ಇಸ್ರೋ ಸಂಸ್ಥೆನೇ ಒಂದು ದಾಖಲೆ ಮೂಲಕ ಸಾಬೀತುಪಡಿಸಿದೆ. ಇದರ ಕುರಿತಂತಹ ಅಧ್ಯಯನ ಅನೇಕ ವರ್ಷಗಳಿಂದಲೇ ನಡೀತಾ ಇತ್ತು. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದ ನಾಸಾ ಕೂಡ ಇದರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಬಂದಿತ್ತು, ಅಂದರೆ ರಾಮಸೇತು ಬಗ್ಗೆ. ಇದೀಗ ರಾಮಸೇತುವೆ ಬಗ್ಗೆ ನಾಸಾ ಮಾಡಿದಂಥ ಅಧ್ಯಯನ ಕುರಿತು ವರದಿಯನ್ನು ಮೂಲವಾಗಿಟ್ಕೊಂಡು ನಮ್ಮ ದೇಶದ ಇಸ್ರೋ ಸಂಸ್ಥೆ ಒಂದು ವಿಸ್ತಾರವಾದ ನಕ್ಷೆಯನ್ನು ಬಿಡುಗಡೆ ಮಾಡಿದೆ. ನಾಸಾದ ಸ್ಯಾಟಲೈಟ್ ಆಗಿರುವಂಥ ICSat-2 ನೀರಲ್ಲಿ ಫೋಟಾನ್ಗಳನ್ನು ಬಳಸಿಕೊಂಡು ರಾಮಸೇತು ಅಥವಾ ಆಡಮ್ ಸೇತುವೆ ಅಂತ ಏನು ಪಾಶ್ಚಿಮಾತ್ಯ ದೇಶಗಳು ಕರೀತಾವೆ, ಇದ್ರ ಬಗ್ಗೆ ಮೊದಲು ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು. ಆದರೆ ಇದನ್ನು ಇಟ್ಕೊಂಡು ಇಸ್ರೋದ ಉಪಗ್ರಹ ಲೇಸರ್ ಆಲ್ಟಿಮೀಟರ್ನ ಬಳಸಿಕೊಂಡು ನೀರೊಳಗೆ ಎತ್ತರ ಹಾಗೂ ತಗ್ಗು ಪ್ರದೇಶಗಳ ಒಂದು ಮ್ಯಾಪಿಂಗ್ ಅನ್ನ ಮಾಡಿದೆ. ಇದರಿಂದ ರಾಮಸೇತುವಿನ ಏರಿಳಿತದ ಬಗ್ಗೆ ಒಂದು ನಕ್ಷೆ ಈಗ ಸಿಕ್ಕಿದೆ. ಹಾಗಾದ್ರೆ ಇದರಲ್ಲಿ ಕಂಡು ಬಂದಂತಹ ಅಂಶಗಳು ಯಾವ್ದ್ಯಾವುದು ಅಥವಾ ಏನೇನು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಈ ಒಂದು ಸಂಶೋಧನೆಯಲ್ಲಿ ಈ ಸೇತುವೆ 21 ಕಿಲೋಮೀಟರ್ ಉದ್ದವಾಗಿದೆ ಅಂತ ಈ ಒಂದು ಸಂಶೋಧನೆ ಹೇಳುತ್ತೆ. ಹಾಗೂ ಅದರ ಎತ್ತರವನ್ನ ಸಮುದ್ರದ ತಳ ಅಂದರೆ ಸೀ ಬೆಡ್ ಅಂತ ಏನು ಕರಿತೀವಿ ಅದರಿಂದ 8 ಮೀಟರ್ ಅಂತ ತೋರಿಸುತ್ತೆ. ಹಾಗೂ ಇದು ಪಕ್ಕಾ ಪಾಯಿಂಟ್ ಮಾಡಿ ನಮ್ಮ ಭಾರತದ ಯಾವ ಜಾಗದಲ್ಲಿ ಈ ಸೇತುವೆ ನಿರ್ಮಾಣವಾಗಿದೆ ಅನ್ನೋದನ್ನು ಕೂಡ ಈ ಇಸ್ರೋದ ಸಂಶೋಧನೆ ತಿಳಿಸಿದೆ. ಭಾರತದ ರಾಮೇಶ್ವರಂ ದ್ವೀಪದ ಸೌತ್ ಈಸ್ಟ್ ಅಂದರೆ ಆಗ್ನೇಯ ಬಿಂದುವಾದಂಥ ಧನುಷ್ಕೋಡಿಯಿಂದ ಶ್ರೀಲಂಕಾದ ಮನ್ನಾರ್ ದ್ವೀಪದ ತಲೈಮನ್ನಾರ್ನ ವಾಯುವ್ಯ ಅಂದರೆ ನಾರ್ತ್ ವೆಸ್ಟರ್ನ್ ತುದಿವರೆಗೂ ಕೂಡ ಈ ಸೇತುವೆ ಹರಡಿಕೊಂಡಿದೆ. ಹಾಗೂ ಇದು ಸಣ್ಣ ಸುಣ್ಣ ಕಲ್ಲುಗಳ ಸರಪಳಿಯಿಂದ ಮಾಡಲ್ಪಟ್ಟಂಥ ಹಾಗೂ ನೀರೊಳಗಿನ ಪರ್ವತವಾಗಿದೆ. ಅಂದರೆ ಈ ಒಂದು ಬ್ರಿಡ್ಜ್ ಏನಿದೆಯಲ್ಲ ರಾಮಸೇತುವೆ, ಇದು ಒಂದೇ ಸಮತಟ್ಟಾದಂಥ ಬ್ರಿಡ್ಜ್ ಅಲ್ಲ, ಇದರ ಏರಿಳಿತ ಇದೆ ಹಾಗೂ ಗುಡ್ಡೆ ರೀತಿ ಇದು ಸಣ್ಣ ಸುಣ್ಣ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಇಸ್ರೋ ತಿಳಿಸಿದೆ. ಇದರ ಜೊತೆಗೆ ಕೆಲವು ವಿಭಾಗಗಳು ನೀರಿನ ಮೇಲೆ ತೆರೆದಿರುತ್ತೆ, ಆದರೆ ಇದರ ಮೇಲೆ ಯಾವುದೇ ಕಲ್ಲು ಅಥವಾ ಸಸ್ಯ ಬೆಳೆದಿರೋದಿಲ್ಲ ಅನ್ನೋದನ್ನು ಕೂಡ ಈ ಸಂಶೋಧನೆ ಹೇಳುತ್ತೆ. ಹಾಗೂ ಈ ರಾಮಸೇತುವೆ ಏನಿದೆಯಲ್ಲ ಇದರ 99.98% ಅಂದರೆ ಆ ಒಂದು ಪರ್ಸೆಂಟೇಜ್ ಅಷ್ಟು ಆಳವಿಲ್ಲದ ಮತ್ತು ಅತಿ ಆಳವಿಲ್ಲದ ನೀರಲ್ಲಿ ಇದು ಮುಳುಗಡೆಯಾಗಿದೆ. ಹಾಗೂ ಇದರಿಂದಾಗಿ ಹಡಗುಗಳೊಂದಿಗೆ ಈ ಪ್ರದೇಶದ ಸಮೀಕ್ಷೆ ಆಗಿರ್ಬೋದು ಅಥವಾ ಕಣ್ಣಿಗೆ ಕಾಣಿಸೋದು ಕೂಡ ಸಾಧ್ಯ ಇಲ್ಲ ಅಂತ ವರದಿಯಾಗಿದೆ. ಇದೆಲ್ಲವನ್ನ ಉಲ್ಲೇಖ ಮಾಡಿದಂಥ ಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಪುರಾವೆಗಳನ್ನ ಫೋಟೋ ರೂಪದಲ್ಲಿ ಇಸ್ರೋ ಬಿಡುಗಡೆ ಮಾಡಿದೆ. ಹಾಗೂ ಇದು ರಾಮಸೇತುವೆಯ ಇರುವಿಕೆಯನ್ನು ಹಾಗೂ ರಾಮಾಯಣದ ಸೇತುವೆ ನಿರ್ಮಾಣದ ಮಹಾಸಂಗತಿಯನ್ನು ನಿರೂಪಣೆ ಮಾಡುತ್ತೆ, ಪ್ರೂವ್ ಮಾಡುತ್ತೆ. ಒಟ್ನಲ್ಲಿ ರಾಮ ಇದ್ನ, ರಾಮಾಯಣ ನಡೀತಾ, ಹಾಗಾದರೆ ಪ್ರೂಫ್ ಎಲ್ಲಿ ಅಂತ ಕೇಳ್ತಾ ಇದ್ದವ್ರಿಗೆ ಇಸ್ರೋ ಬಿಡುಗಡೆ ಮಾಡಿರುವಂಥ ಈ ವರದಿನೇ ಅದೆಲ್ಲದಕ್ಕೂ ಸ್ಪಷ್ಟ ಉತ್ತರವಾಗಿದೆ.